ಇದರಿಂದ ಅಕ್ಷಮ್ಯ ಅಪರಾಧ. ಮೇಕೆದಾಟು ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಭಾರಿ ಜೋರಾಗಿ ಹೈಟೆಕ್ ಸತ್ಯಾಗ್ರಹ, ಪಂಚತಾರಾ ಮೆರವಣಿಗೆ, ಎಲ್ಲಿ ಅಂದ್ರಲ್ಲಿ ಊಟ, ಎಲ್ಲಿ ಅಂದ್ರೆ ಬಿಳಿ ಬಟ್ಟೆ, ಎಲ್ಲಿ ಅಂದ್ರಲ್ಲಿ ಮಲಿಕೊಳ್ಬೋದು, ಎಲ್ಲಿ ಅಂದ್ರೆ ಒಂದು ರೀತಿ ವಿನೂತನ ವಸ್ತ್ರ ಚಳುವಳಿ ಮಾಡಿ ಬೆಂಗಳೂರಿನಲ್ಲಿ ಅಂತ್ಯ ಮಾಡಿದ್ರು. ಇದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅಥವಾ ಮರ್ತ್ಬಿಟ್ರೋ ಏನೋ, ಆ ಮುಖ್ಯಮಂತ್ರಿ ಆಗುವ ಬರದಲ್ಲಿ ಮರ್ತರೋ ಏನೋ. ಎಲ್ಲಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವ ವಿಜಯ್ ಅವ್ರ ಜೊತೆಗೆ ಕಾಂಗ್ರೆಸ್ನವರೀಗ ಒಂದಾಗಿದ್ದಾರೆ. ರಾಹುಲ್ ಗಾಂಧಿಯವರು ತಕ್ಷಣ ಸುಮಾರು 50 ವರ್ಷ ನೆರಳು ಕೊಟ್ಟಿದ್ದಂಥ ಬಿಜೆಪಿಯವರನ್ನ, ಇದು ಬಿಜೆಪಿ ಅಲ್ಲ, ದಯವಿಟ್ಟು ಕ್ಷಮಿಸಿ, ಬಿಜೆಪಿ ಅಲ್ಲ, ಡಿಎಂಕೆ ಅವರನ್ನ ಹೇಳ್ದೆ ಕೇಳದೆ ಕಾಲಿನಿಂದ ಒದ್ದು ಆ ಕಡೆ ಹೊಟ್ಟೋದ್ರು. ಅವ್ರಿಗೋಸ್ಕರ ನೀವು ಇಲ್ಲಿ ವಿಜಯ್ಗೋಸ್ಕರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸೌಮ್ಯವಾಗಿ ಮೇಕೆದಾಟು ಬಗ್ಗೆ ಇದ್ದೀರಿ. ತೀವ್ರವಾಗಿ ನೀವು ಮೇಕೆದಾಟು ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲ ರಾಜೀನಾಮೆ ಕೊಡಿ ಇರ್ಬೋದು. ನೀವು ಬಹಳ ನಿಮ್ಮ ಉದ್ದೇಶ ಬಹಳ ಇದೆ ಅಂತ ಏನೇನು ಹೇಳ್ತಾ ಇದ್ದೀರಿ. ಮೇಕೆದಾಟು ಮಾಡ್ತೀರಾ ಇಲ್ವಾ ಹೇಳಿ ನೇರವಾಗಿ. ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ನನಗೇನು ಅವ್ರ ಬಗ್ಗೆ ದೇಶ ಇಲ್ಲ, ಬಹಳ ಗೌರವ. ಶಿವಕುಮಾರ್ ಅವರೇ ನೇರವಾಗಿ ಹೇಳಿ, ಬೆಂಗಳೂರಿನ ಜನಕ್ಕೆ, ರಾಮನಗರದ ಜನಕ್ಕೆ, ಕೋಲಾರ ಜನಕ್ಕೆ ಕುಡಿಯುವ ನೀರು, ವಿದ್ಯುತ್ ಶಕ್ತಿ ನೇರವಾಗಿ ಹೇಳಿ. ನೀವು ಕೂಡಲೇ ಮೇಕೆದಾಟು ಬಗ್ಗೆ ತೀರ್ಮಾನಕ್ಕೆ ಬರಬೇಕು. ಮೇಕೆದಾಟು ಬಗ್ಗೆ ನೀವು ತೀರ್ಮಾನಕ್ಕೆ ಬರಲಿಲ್ಲ ಅಂದರೆ ಸರಿಯಲ್ಲ. ಅದು ನೀವೇ ಬೀದಿಗೆ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥ ನೀವು ಮೇಕೆದಾಟು ಬಗ್ಗೆ ತೀವ್ರವಾದಂಥ ಚಿಂತನೆಯನ್ನು ಮಾಡಬೇಕು. ಇದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕಿಂತ ಹೆಚ್ಚಾಗಿ ನೀವು ಮೇಕೆದಾಟು ಬಗ್ಗೆ ಏನೇನು ಮಾಡಬೇಕಾಗಿದೆ, ಯೋಜನೆ ಏನು, ಎಷ್ಟು ಹಣ ಇಡಬೇಕು, ಎಷ್ಟು ಹಣ ಬೇಕು, ಯಾವ ರೀತಿ ಮಾಡಬೇಕು, ಮೇಕೆದಾಟು ಮಾಡುವಾಗ ಯಾವುದಕ್ಕೂ ತೊಂದರೆ ಆಗದ ರೀತಿ ಮೇಕೆದಾಟು ಮಾಡಬೇಕು. ಇದನ್ನ ನೀವು ಕೂಡಲೇ ಮೇಕೆದಾಟು ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು.